ತುಂಬ ಕಲೆ ಆಗಿರುವಂಥ ಗಲೀಜಾಗಿರುವಂಥ ಪೂಜಾ ಪಾತ್ರೆ ಸಾಮಾನುಗಳನ್ನ ತೊಳ್ಕೊಳ್ಳೋದು ತುಂಬ ತಲೆಬಿಸಿ ಅನ್ಸತ್ತೆ ಕೆಲವೊಬ್ಬರಿಗೆ. ಆದರೆ ಸಿಂಪಲ್ ಆಗಿ ನಾನು ಹೇಳ್ಕೊಡುವಂಥ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿದ್ರೆ ಎಷ್ಟೇ ಕಲೆ ಆಗಿರುವಂಥ ಕೊಳೆ ಆಗಿರುವಂಥ ಹಿತ್ತಾಳೆದಾಗಿರಲಿ ಬೆಳ್ಳಿದಾಗಿರಲಿ ಅಥವಾ ಈ ಒಂದು ತಾಮ್ರದಾಗಿರಲಿ ಎಲ್ಲ ಪೂಜಾ ಪಾತ್ರೆ ಸಾಮಾನುಗಳನ್ನ ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು ಈ ಒಂದು ಸಿಂಪಲ್ ಟ್ರಿಕ್ಕನ್ನು ನೀವು ಕೂಡ ಫಾಲೋ ಮಾಡೋದ್ರಿಂದ. ನೋಡ್ಬೋದು ನನ್ನ ತಾಮ್ರದ ಬಿಂದಿಗೆ ಎಷ್ಟು ಒಂದು ಗಲೀಜಾಗಿದೆ ಅಂತೇಳಿ. ಅಂದ್ರೆ ತುಂಬಾ ಕಲೆಗಳು ಹೆಚ್ಚಾಗಿದೆ, ತುಂಬಾ ಅದರ ಕಲರೇ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಆಗಿದೆ. ಅದ್ರ ಜೊತೆಗೆ ತಾಮ್ರದ ಚೊಂಬು ಕೂಡ ಅಷ್ಟೇ ನೋಡಿ ಈ ರೀತಿ ಕಲೆಗಳು ಹೆಚ್ಚಾಗಿದೆ, ಜೊತೆಗೆ ತುಂಬಾ ಕಲರ್ ಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇಷ್ಟು ಕಲೆ ಆಗಿರುವಂತ ಕೊಳೆ ಆಗಿರುವಂತ ಈ ಒಂದು ತಾಮ್ರದಾಗಿರ್ಲಿ ಅಥವಾ ನೀವು ಹಿತ್ತಾಳೆದ್ ಕೂಡ ತೊಳ್ಕೊಳ್ಬೋದು, ಬೆಳ್ಳಿದ್ ಕೂಡ ಬೆಳ್ಳಿ ಪಾತ್ರೆ ಸಾಮಾನುಗಳನ್ನು ಕೂಡ ತೊಳ್ಕೊಳ್ಬೋದು. ನಾನು ಹೇಳ್ಕೊಡುವಂತ ಈ ಒಂದು ಚಿಕ್ಕ ಟಿಪ್ಸ್ ಅನ್ನ ನೀವು ಕೂಡ ಫಾಲೋ ಮಾಡ್ಕೊಳ್ಳೋದ್ರಿಂದ ಅದನ್ನ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾಗೋದಿಲ್ಲ, ನಿಮ್ಮ ಅಡಿಗೆ ಮನೆಯಲ್ಲಿ ಇರುವಂತ ಪದಾರ್ಥಗಳು ಸಾಕು ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಒಂದು ಪ್ಲೇಟಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಗೋಧಿ ಹಿಟ್ಟ ಹಾಕೊಳ್ಳಿ. ಇದರಿಂದ ಕೂಡ ನಮ್ಮ ಈ ಒಂದು ಏನಿರತ್ತೆ ಒಂದು ಬೆಳ್ಳಿದು ಅಥವಾ ಹಿತ್ತಾಳೆದು ಅಥವಾ ತಾಮ್ರದಾಗಿರ್ಲಿ ಒಳ್ಳೆ ಶೈನಿಂಗ್ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ನಂತರ ಒಂದು ಅರ್ಧ ಅಥವಾ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಪೌಡರ್ ಉಪ್ಪು ಏನಿರುತ್ತೆ, ದಪ್ಪ ಉಪ್ಪು ಬೇಕಾಗೋದಿಲ್ಲ, ಕಲ್ಲು ಉಪ್ಪು ಬೇಕಾಗೋದಿಲ್ಲ, ಪೌಡರ್ ಉಪ್ಪು ಪುಡಿ ಉಪ್ಪು ಬರುತ್ತಲ್ಲ ಅದನ್ನ ಹಾಕೊಳ್ಳಿ. ಏನು ಗೋಧಿ ಹಿಟ್ಟು, ಅರಿಶಿನದ ಪೌಡ್ರು ಜೊತೆಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಪ್ ಪೌಡ್ರು, ಸಬೀನಾ ಪೌಡ್ರು ಏನು ಬೇಡ, ಇಷ್ಟೇ ಪದಾರ್ಥಗಳು ಸಾಕು ಅಂತಾನೆ ಹೇಳ್ಬೋದು. ಇನ್ನ ಮ್ಯಾಜಿಕ್ ಅಂತಂದ್ರೆ ಅದ್ರ ಜೊತೆಗೆ ನೀವು ನಿಂಬೆ ರಸ ಹಾಕೊಳ್ಬೇಕು. ತುಂಬಾ ಕ್ಲೀನ್ ಆಗುತ್ತೆ. ಎಂತ ಒಂದು ಕಪ್ಪು ಕಲೆ ಆಗಿರ್ಲಿ, ಗಾಢವಾಗಿರುವಂತ ಕಲೆ ಆಗಿರ್ಲಿ, ವರ್ಷಗಳಿಂದ ಇರುವಂತ ಕಲೆ ಆಗಿದ್ರು ಕೂಡ ಆರಾಮಾಗಿ ನಿಮಿಷಗಳಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಅರ್ಧ ನಿಂಬೆ ಹೋಳು ಸಾಕು, ಅದಕ್ಕಿಂತ ಜಾಸ್ತಿ ಏನ್ ಬೇಕಾಗೋದಿಲ್ಲ. ಇಷ್ಟರಲ್ಲಿ ನೀವು ಸುಮಾರಷ್ಟು ಒಂದು ಪಾತ್ರೆಗಳನ್ನ ತೊಳ್ಕೊಳ್ಬೋದು ಅಂತಾನೆ ಹೇಳ್ಬೋದು. ಆ ನಂತರ ನಾನಿಲ್ಲಿ ನೀರನ್ನ, ಪ್ಲೇನ್ ವಾಟರ್ ಏನ್ ಬರುತ್ತೆ ಅದನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ತಾ, ಅಂದ್ರೆ ಅರ್ಧ ಹೋಳು ನಿಂಬೆ ರಸ ಹಾಕೊಂಡಿದಿರಲ್ವಾ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ, ತುಂಬಾ ತೆಳು ಮಾಡ್ಕೊಂಡ್ರೆ ಉಜ್ಲಿಕ್ಕೆ ಸರಿ ಹೋಗೋದಿಲ್ಲ. ಹಂಗಾಗಿ ನೋಡ್ಕೊಂಡು ಕೈಯಲ್ಲಿ ಈ ರೀತಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು ಆ ಒಂದು ಮಿಶ್ರಣವನ್ನ. ಆ ಒಂದು ಹದದಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇದನ್ನ ಕಲ್ಸ್ಕೊಳ್ಬೇಕು. ಇದು ರೆಡಿ ಆಗಿದೆ. ಈಗ ಇದು ಎಂತ ಮ್ಯಾಜಿಕ್ ಮಾಡತ್ತೆ ಅಂದ್ರೆ ಖಂಡಿತ ನೀವೇನೆ ಒಂಥರ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗತ್ತೆ. ಶ್ರಮನೇ ಅನ್ಸೋದಿಲ್ಲ ನಿಮ್ಗೆ ದೇವ್ರ ಸಾಮಾನುಗಳನ್ನ ತೊಳೆಯೋದಕ್ಕೆ ಅಥವಾ ನಾವು ಪೂಜೆ ಮಾಡೋ ಹೊತ್ತಿಗೆ ನಮ್ಗೆ ತುಂಬಾ ಒಂಥರ ಕಷ್ಟ ಆಗತ್ತೆ, ಗಡಿಬಿಡಿ ಆಗತ್ತೆ ಅಂತಂದ್ರೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಬಿಂದಿಗೆ ಏನಿತ್ತು ಅದಕ್ಕೆ ಈ ಒಂದು ಮಿಶ್ರಣವನ್ನ ಪೇಸ್ಟ್ ಅನ್ನ ಹಚ್ಚುತ್ತಾ ಇದ್ದೀನಿ. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈ ಒಂದು ಪೇಸ್ಟ್ ಅನ್ನ ನಾನು ಎಲ್ಲಿ ಹಚ್ಚುತ್ತೀನಲ್ಲ ಅಲ್ಲಿ ತುಂಬಾ ಕ್ಲೀನ್ ಆಗುತ್ತೆ, ತುಂಬಾ ಕ್ಲಿಯರ್ ಆಗುತ್ತೆ. ನೋಡಿ ಈಗ ಕ್ಲೀನ್ ಆಗಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಎಲ್ಲೆಲ್ಲಿ ಈ ಒಂದು ಪೇಸ್ಟ್ ಅನ್ನ ಹಚ್ಚುತ್ತೀನೋ ಅಲ್ಲೆಲ್ಲ ಕ್ಲೀನ್ ಆಗಿ ಅದರ ಒಂದು ಎಷ್ಟು ವರ್ಷಗಳಿಂದ ಇಟ್ಟಿರುವಂತ ಒಂದು ಕಲೆಗಳಾಗಿರ್ಲಿ ಅಥವಾ ಅಷ್ಟು ಒಂದು ಅದರಲ್ಲಿ ಡಾರ್ಕ್ನೆಸ್ ಹೆಚ್ಚಾಗಿದ್ರು ಕೂಡ ತುಂಬಾ ಕ್ಲೀನ್ ಆಗತ್ತೆ, ಕ್ಲಿಯರ್ ಆಗತ್ತೆ. ಆ ಒಂದು ಬಿಂದಿಗೆ ಅನ್ನುವಂಥದ್ದು ಪಳ ಅಂತೇಳಿ ಹೊಳೆಯುತ್ತೆ. ನೆಕ್ಸ್ಟ್ ನೀವೇನೆ ನೋಡ್ತೀರಾ, ನಾನು ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಜಸ್ಟ್ ಉಜ್ಜೋ ಅಂತ ಅವಶ್ಯಕತೆನೇ ಇಲ್ಲ, ಬರೀ ಅಪ್ಲೈ ಮಾಡಿದ್ರೆ ಸಾಕು. ನೋಡಿ ಇದನ್ನ ನಾನು ವಾಶ್ ಮಾಡ್ಕೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ. ಬರೀ ಅಪ್ಲೈ ಮಾಡಿದಷ್ಟೇ, ಅದನ್ನ ಹಾಗೆ ಪ್ರೆಸ್ ಮಾಡಿ ಈ ರೀತಿ ಹಚ್ಚಿದ್ದು ಅಷ್ಟೇನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಹೋಗಿದೆ ಅಂತೇಳಿ ನೀವೇನೆ ಗಮನಿಸ್ಬೋದು. ಖಂಡಿತ ಇದು ತುಂಬಾನೇ ಯೂಸ್ ಆಗತ್ತೆ. ನಾವು ಹೊರಗಡೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಯಾವುದೋ ಒಂದು ಕ್ರೀಮ್ ತರೋದು ಅಥವಾ ಏನೋ ಒಂದು ಪೌಡರ್ ತರೋವಂಥದ್ದು, ಲಿಕ್ವಿಡ್ ತರೋವಂಥದ್ದು ಏನು ಬೇಕಾಗಿಲ್ಲ. ಅಥವಾ ಸಬೀನಾ ಅಥವಾ ನಮಗೆ ಏನು ಪಿತಾಂಬ್ರ ಏನೂ ಬೇಕಾಗೋದಿಲ್ಲ. ಜಸ್ಟ್ ಇದು ಒಂದು ನಮಗೆ ಮಿಶ್ರಣ ಏನು ಮಾಡ್ಕೊಂಡಿದೀವಿ ಪೇಸ್ಟು ಅದಿದ್ರೆ ಸಾಕು. ಎಷ್ಟೇ ಕಲೆ ಕೊಳೆ ಎಷ್ಟೇ ವರ್ಷಗಳಿಂದ ಇಟ್ಟು ಅದು ಕೊಳೆ ಆಗಿದ್ರು ಕೂಡ ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನ ಈ ಒಂದು ಪೇಸ್ಟನ್ನು ಹಚ್ಚುತ್ತಾ ಬರೋದ್ರಿಂದ ನೋಡಿ ಹಚ್ಚಿಬಿಟ್ಟು ನಾನು ಹಾಗೆಯೇ ಜಸ್ಟ್ ಎಲ್ಲದ್ರ ಮೇಲ್ಗಡೆ ನೀಟಾಗಿ ಉಜ್ಜುತ್ತಾ ಇದ್ದೀನಿ. ನೋಡಿ ಇದನ್ನ ವಾಶ್ ಮಾಡಿ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಹೊಸದಾಗಿ ತಂದಾಗ ಯಾವ ರೀತಿ ಒಂದು ಹೊಳಪಿತ್ತು, ಬಣ್ಣ ಇತ್ತು, ಅದೇ ರೀತಿಯಾಗಿ ಆ ಒಂದು ಹೊಳಪನ್ನ ಪಡ್ಕೊಂಡಿದೆ ಅಂತಾನೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ಹೊಳಪನ್ನ ನೋಡಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಾಗಿದೆ. ಹೊಸದೇನು ಈ ಬಿಂದಿಗೆ ಅನ್ನೋ ರೀತಿನಲ್ಲಿ ಆಗಿದೆ. ನೀವೇನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಖಂಡಿತ ಇನ್ ಮುಂದೆ ನಿಮ್ಗೂ ಕೂಡ ಅಷ್ಟೇ ತಾಮ್ರದಾಗಿರ್ಲಿ ಹಿತ್ತಾಳೆದಾಗಿರ್ಲಿ ಎಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಖಂಡಿತ ನೀವು ಕೂಡ ನೀವು ಏನು ಪೂಜೆ ಮಾಡೋ ಹೊತ್ತಿಗೆ ನಮಗೆ ತುಂಬಾ ಕಷ್ಟ ಆಗುತ್ತೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತ ಅನ್ಕೊಳ್ಳೋರು ಖಂಡಿತ ಇದನ್ನ ಟ್ರೈ ಮಾಡ್ಬೋದು.
ನಂತರ ಇನ್ನೊಂದು ಪುಟಾಣಿ ಚೊಂಬೇನಿತ್ತು ಅದನ್ನು ಕೂಡ ನಾನಿಲ್ಲಿ ತೊಳೆದ್ಬಿಟ್ಟು ತೋರಿಸ್ತೀನಿ. ಅಂದ್ರೆ ಜಸ್ಟ್ ಈ ಒಂದು ಪೇಸ್ಟನ್ನ ಈ ರೀತಿ ಹಚ್ಚಿದ್ರೆ ಸಾಕು ಕಣ್ರಿ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಚ್ತಾ ಹೋದ್ರೆ ಅದ್ರ ಮೇಲ್ಗಡೆ ನಾವು ಅದನ್ನ ಸವರ್ತಾ ಹೋದ್ರೆ ಸಾಕು, ತುಂಬಾ ಕ್ಲೀನ್ ಆಗತ್ತೆ. ಶ್ರಮಪಟ್ಟು ನಾವು ಚೆನ್ನಾಗಿ ಉಜ್ಜೋ ಅಂತ ಖಂಡಿತ ಅವಶ್ಯಕತೆ ಇಲ್ಲ. ಹಾಗೇನೆ ಇದನ್ನ ಜಸ್ಟ್ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು, ಈ ರೀತಿ ಚೆನ್ನಾಗಿ ಕ್ಲೀನ್ ಆಗತ್ತೆ. ನಮ್ಮ ಒಂದು ಏನ್ ದೊಡ್ಡ ದೊಡ್ಡ ಬಿಂದಿಗೆ ಇರತ್ತೆ, ಅಥವಾ ನಾವು ನೀರು ಕುಡಿಯಲಿಕ್ಕೆ ಅಂಥೇಳಿ ಬಾಟಲ್ಗಳನ್ನು ಕೂಡ ಈಗೆಲ್ಲ ತಾಮ್ರದ ತಗೊಂಡಿರ್ತೀವಿ, ಅದೆಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ಲೋಟ, ತಟ್ಟೆ, ಏನಾಗಿದ್ರು ಪಾತ್ರೆ, ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ ಅದಕ್ಕೂ ಕೂಡ ನೀವು ಇದನ್ನ ಬಳಸ್ಬೋದು. ನೋಡಿ ಎಲ್ಲವನ್ನ ಜಸ್ಟ್ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಈಗ ಇಲ್ಲಿ ವಾಶ್ ಮಾಡಿ ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಒಳ್ಳೆ ಹೊಳಪನ್ನ ಪಡ್ಕೊಂಡಿದ್ದೀವಿ. ಹೊಸದಾಗಿ ತಂದಾಗ ಯಾವ ರೀತಿ ಬಣ್ಣ ಇರುತ್ತೋ, ಕಲರ್ ಇರುತ್ತೋ, ಅದೇ ಶೈನಿಂಗು, ಅದೇ ಹೊಳಪು, ಅಷ್ಟೇ ಒಂದು ಪಳ್ಪಳ ಅಂತೇಳಿ ಹೊಳಿತಾ ಇರತ್ತೆ. ತುಂಬಾನೇ ಯೂಸ್ ಆಗತ್ತೆ. ಅದರಲ್ಲೂ ಈಗಂತೂ ಇನ್ನೇನು ಹಬ್ಬಗಳು ಶುರು ಆಗತ್ತೆ, ಶ್ರಾವಣ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಬರ್ತಾ ಇದೆ. ನೆಕ್ಸ್ಟ್ ಹಾಗೇನೆ ಹಬ್ಬಗಳ ಸಾಲು ಸಾಲು ಬರ್ತಾನೆ ಇರತ್ತೆ. ಅದಕ್ಕೆಲ್ಲ ತುಂಬಾ ಯೂಸ್ ಆಗತ್ತೆ ಈ ಒಂದು ಟಿಪ್ ಅಂತಾನೆ ಹೇಳ್ಬೋದು. ಇನ್ನು ಬರೀ ನಾವು ತಾಮ್ರದ್ದೇ ತೊಳೆಯೋ, ಖಂಡಿತ ಆ ರೀತಿ ಇಲ್ಲ. ತಾಮ್ರದ್ದು ಅಂತಲ್ಲ, ನಾವಿಲ್ಲಿ ಹಿತ್ತಾಳೆದು ಕೂಡ ತೊಳ್ಕೊಳ್ಬೋದು, ಕಂಚಿನ ತೊಳ್ಕೊಳ್ಬೋದು, ಅಥವಾ ಬೆಳ್ಳಿದಿರತ್ತಲ್ಲ, ಬೆಳ್ಳಿನೂ ಕೂಡ ಇದರಲ್ಲಿ ತೊಳಿಬೋದು. ಅಷ್ಟು ಚೆನ್ನಾಗಿ ಒಳ್ಳೆ ಹೊಳಪನ್ನ ಪಡೆಯುತ್ತೆ. ಜೊತೆಗೆ ಏನೇ ಕಲೆ ಕೊಳೆ ಏನೇ ಇದ್ರೂ ಕೂಡ ಆರಾಮಾಗಿ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ನಾನು ಒಂದೆರಡು ಕುಂಕುಮದ ಬಟ್ಲು ಇತ್ತು, ಅದನ್ನು ಕೂಡ ತೊಳಿತಾ ಇದ್ದೀನಿ. ಜೊತೆಗೆ ಒಂದು ತಾಮ್ರದ ಪುಟಾಣಿ ತಟ್ಟೆ ಇತ್ತು, ಅದನ್ನು ಕೂಡ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ಎಲ್ಲ ತುಂಬಾ ಕಲೆ 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 ಆಗ್ಬಿಟ್ಟಿತ್ತು, ಅದನ್ನೆಲ್ಲ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಗುಂಜು ಹಾಕಿ ನಾರ ಹಾಕಿ ಉಜ್ಜುವಂತ ಅವಶ್ಯಕತೆ ಇಲ್ಲ. ಬರೀ ಆ ಪೇಸ್ಟನ್ನ ಹಚ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡ್ಬೇಕು ಅಷ್ಟೇನೆ, ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ಸ್ಪ್ರೆಡ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ಕ್ಲೀನ್ ಆಗತ್ತೆ. ತಟ್ಟೆಗಳು, ಲೋಟಗಳು, ಚಂಬು ಅಥವಾ ವಾಟರ್ ಬಾಟಲ್ಗಳಾಗಿರ್ಬೋದು, ದೇವರ ಒಂದು ವಿಗ್ರಹಗಳಾಗಿರ್ಬೋದು, ಅರ್ಶಿನ ಕುಂಕುಮದ ಬಟ್ಲಾಗಿರ್ಬೋದು, ಎಲ್ಲವನ್ನ ಕೂಡ ನೀವು ಇದೇ ರೀತಿಯಾಗಿ ವಾಶ್ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಹೆಚ್ಚು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಅಡಿಗೆ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ಈ ರೀತಿಯಾಗಿ ನೀವು ಆ ಪೇಸ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಎಲ್ಲವನ್ನ ಆರಾಮಾಗಿ ತೊಳ್ಕೊಳ್ಬೋದು. ಹಬ್ಬಗಳ ಸಮಯದಲ್ಲಿ ಅಥವಾ ದೇವರ ಪೂಜೆ ಮಾಡುವಂಥ ಸಮಯದಲ್ಲಿ, ವಾರಗಳ ಸಮಯದಲ್ಲಿ ನಿಮಗೆ ತುಂಬ ಈಸಿಯಾಗಿ ಈ ರೀತಿ ಎಲ್ಲ ತೊಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಅವೆಲ್ಲ ಕೂಡ ಒಳ್ಳೆ ಹೊಳಪನ್ನು ಕೂಡ ಪಡೆಯುತ್ತೆ, ಹೊಸದ್ರಂತೆ ಕಾಣುತ್ತೆ. ಖಂಡಿತ ಈ ಒಂದು ಟಿಪ್ಸ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಖಂಡಿತ ಇವತ್ತನೇ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.